ಜೆಡಿಎಸ್ ಶಾಸಕ ಸುರೇಶ್ ಬಾಬು ಹೇಳಿಕೆ ನೀಡುವ ಪ್ರಕಾರ ಕೈ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಇದೆ. ಕೇವಲ ಗ್ಯಾರಂಟಿಗೆ ಒತ್ತು ಕೊಡ್ತಿದೆ. ಗಂಡಸರಿಂದ ಲೂಟಿ ಮಾಡೋದು, ಮಹಿಳೆಯರಿಗೆ ಹಣ ಕೊಡುವ ಕೆಲಸ ಮಾಡ್ತಿದೆ. ಮಹಿಳೆಯರಿಗೆ ಮೈಕ್ರೋ ಫೈನಾನ್ಸ್ಗಳ ಮುಖಾಂತರ ಸಾಲ ಕೊಡುತ್ತಿದೆ. ಕುಮಾರಸ್ವಾಮಿ ಅವರು ಬರುವ ಅಧಿವೇಶನದಲ್ಲಿ ಏನೆಲ್ಲ ಹೋರಾಟ ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿಯಾದ ಲೆಕ್ಕಾಚಾರ? ಎಸ್ಎಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿಗಳಿಗೆ ಬಳಸ್ಕೊಳ್ಬಾರ್ದು. ಶಾಸಕರಿಗೆ ಅನುದಾನವನ್ನ ಕೊಡ್ತಾ ಇಲ್ಲ. ಗ್ಯಾರಂಟಿಗಳಿಗೆ ಹಣ ನೀಡಿ ಸರ್ಕಾರ ದಿವಾಳಿಯಾಗಿದೆ ಅಂತಲೂ ಕೂಡ ಎಲ್ಲೆಡೆ ಮಾತು ಕೇಳಿ ಬರ್ತಾ ಇದೆ. ಸರ್ಕಾರ ಗೃಹಲಕ್ಷ್ಮಿ ಹಣವನ್ನ ನೀಡ್ತಿಲ್ಲ. ಬಸ್ ಚಾಲಕರಿಗೆ, ಮೆಕ್ಯಾನಿಕ್ಗಳಿಗೆ ಸ್ಯಾಲರಿ ಕೊಡಲು ಸರ್ಕಾರದಲ್ಲಿ ದುಡ್ಡಿಲ್ಲ. ಗ್ಯಾರಂಟಿಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದೆ. ಸರ್ಕಾರ ವಾಮ ಮಾರ್ಗದಲ್ಲಿ ಹಣ ಸಂಗ್ರಹ ಮಾಡಲು ಮುಂದಾಗಿದೆ. ಕುಮಾರಸ್ವಾಮಿ ಅವರು ಸರ್ಕಾರದ ಭೂಮಿಯನ್ನ ಕಬಳಿಸಿಲ್ಲ ಎಂದು ಹೇಳಿದ್ದಾರೆ. ಆದರೆ ಎಸ್ಆರ್ ಹಿರೇಮಠ ಅವರು ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸುತ್ತಿದ್ದಾರೆ. ಸದ್ಯ ಕೋರ್ಟ್ನಲ್ಲಿ ಇದೆ. ಹಿರೇಮಠ ಅವರಿಗೆ ದಾಖಲೆಗಳಿದ್ರೂ ಕೋರ್ಟ್ಗೆ ಹಾಜರುಪಡಿಸಲಿ. ಕುಮಾರಸ್ವಾಮಿ ಅವರು ಸರ್ಕಾರದ ಜಮೀನನ್ನ ಕಬಳಿಕೆ ಮಾಡಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಮಹಿಳೆಯರು ಆತಂಕದಲ್ಲಿರ್ತಕ್ಕಂಥದ್ದು ನಾವು ನೋಡಿದಾಗ ಇದು ಶೋಚನೀಯ. ಒಂದು ತೀರ್ಮಾನ ಬರಬೇಕು. ಇವತ್ತು ಸದನದಲ್ಲೂ ಕೂಡ ಏನು 3ನೇ ತಾರೀಕಿಂದ ಸದನ ನಡೀತದೆ, ಅದರಲ್ಲಿ ನಾವೆಲ್ಲರೂ ಕೂಡ ಅದನ್ನು ಬೆಳಕು ಚೆಲ್ಲಿ ಒಂದು NOC ಕೊಟ್ಟು ಒಂದೇ ಕಡೆ ಅವ್ರಿಗೆ ಎಷ್ಟು ಸಾಲ ಬೇಕೋ ಅಷ್ಟು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋದು ಒಂದು ಒತ್ತಾಯವನ್ನು ಸರ್ಕಾರದ ಮುಖಾಂತರ ಕೋಆಪರೇಟಿವ್ ಇಲಾಖೆಗೆ ಮಾಡೋವಂಥ ಕೆಲಸ ಮಾಡ್ತೇವೆ. ಜೊತೆಯಲ್ಲಿ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿಯವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಅವರು ಸಂಜೆ ಕೂತ್ಕೊಂಡು ಏನು ಚರ್ಚೆ ಮಾಡಿ, ನಾನು ಕೂಡ ಅಲ್ಲಿರಬೇಕಿತ್ತು. ಮೊದಲೇ ನಮ್ಮದು ನಿಗದಿಯಾಗಿದ್ದರಿಂದ ಕಾರ್ಯಕ್ರಮ ನಾವು ಅಲ್ಲಿ ಸಂಜೆ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಕೂತು ಏನೇನು ಚರ್ಚೆ ಮಾಡಬೇಕು, ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಅದು ಎಲ್ಲ ಹಗರಣಗಳನ್ನು ಕೂಡ ಬೆಳಕಿಗೆ ತರುವಂಥ ನಿಟ್ಟಿನಲ್ಲಿ ಇವತ್ತು ಹೋರಾಟ ನಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತು ಸಂಜೆ ಕೂತ್ಕೊಂಡು ಒಂದು ರೂಪುರೇಷೆಗಳನ್ನ ಮಾಡೋವಂಥವ್ರು ಇದ್ದಾರೆ. ಉಪಮುಖ್ಯಮಂತ್ರಿಗಳೇ ನೇರವಾಗಿ ಹೇಳಿದ್ದಾರೆ, ನಾವು ಎಷ್ಟೇ ಆದರೂ ಕೂಡ ಬೆಂಗಳೂರನ್ನ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಅವರೇ ಒಂದು ಒಳಲನ್ನು ತೋಡ್ಕೊಂಡಿರೋದು ನೋಡಿದ್ರೆ ವಿಪರ್ಯಾಸ. ಸರ್ಕಾರ ಈಗ ಇರ್ತಕ್ಕಂಥ ಬಜೆಟ್ ಗಾತ್ರ 3 ಲಕ್ಷಕ್ಕಿಂತ ಹೆಚ್ಚಾಗಿರೋದ್ರಿಂದ ಅವರು ಸರಿಯಾದ ರೀತಿಯಲ್ಲಿ ಎಲ್ಲ ಇಲಾಖೆಗಳಿಗೂ ಕೂಡ ಒಂದು ನ್ಯಾಯವನ್ನು ಒದಗಿಸ್ಕೊಡೋದ್ರಲ್ಲಿ ವಿಫಲ ಆಗಿದೆ ಈ ಸರ್ಕಾರ ಅಂತ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ಗ್ಯಾರಂಟಿಗೆ ಹಾಕಬಾರ್ದು ಅಂತ ನಮ್ಮದು ಒತ್ತಾಯ ಇದೆ. SCP TSPಗೆ 2 ವರ್ಷದಿಂದ 1 ಪೈಸನೂ ಕೊಡ್ತಾ ಇಲ್ಲ. ಒಂದು ಕಡೆ ಎಲ್ಲೋ ಯಾರೋ ಕಾಂಟ್ರಾಕ್ಟ್ರು ದುಡ್ಡು ಕೊಟ್ಟು ತೊಗೊಂಬರ್ತಕ್ಕಂಥದ್ದು ನಮ್ಮ ಕ್ಷೇತ್ರಗಳಲ್ಲೂ ಕೂಡ ನಡೀತಾ ಇದೆ. ನಮ್ಮನ್ನು ಕೇಳ್ತಾರೆ, ಯಾರೋ ಒಂದು ಗುತ್ತಿಗೆದಾರರು ಬಂದು ನಮಗೆ ಪತ್ರ ಕೊಡಿ, ನಾವು ತೊಗೊಂಬರ್ತೀವಿ ಅಂತ. ನಮಗಿರ್ತಕ್ಕಂಥ ಬಯಕೆ ಏನೋ ನಮಗೆ ಕೆಲಸ ಆಗಬೇಕು ಕ್ಷೇತ್ರಗಳಲ್ಲಿ. ಈ ಸರ್ಕಾರ ವಿಫಲ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇವತ್ತು ಭಾಗ್ಯಗಳ ಹೆಸರಿನಲ್ಲಿ 3 ತಿಂಗಳಿಗೆ 4 ತಿಂಗಳಿಗೆ ಇವರು ಹೆಣ್ಮಕ್ಳಿಗೆ ಆಗ್ತಕ್ಕಂಥ ಹಣ ಆಗ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನಾನೆಲ್ಲೋ ಇದು ನಮ್ಮ ಏನು ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ದು ಒಂದು ಹೇಳಿಕೆನೂ ಕೂಡ ನೋಡಿದೆ. ನನಗೂ ಹುಷಾರಿರಲಿಲ್ಲ, ಹಾಗಾಗಿ ಹಾಕೋಕ್ಕಾಗಿರಲಿಲ್ಲ ಅಂತ. ಇದು ಸಮಂಜಸ ಅಲ್ಲ. ಅವ್ರಿಗೆ ಏನೋ ಇದು ಆಕ್ಸಿಡೆಂಟ್ ಆಗಿತ್ತು ಅಂತಕ್ಕಂಥದ್ದು, ಅದನ್ನು ಇವ್ರು ತೋರಿಸ್ಕೊಂಡು 3-4 ತಿಂಗಳು ಹೆಣ್ಮಕ್ಳಿಗೆ ದುಡ್ಡು ಹಾಕದೇ ಇರ್ತಕ್ಕಂಥದ್ದು ಸರಿಯಲ್ಲ. ಇವ್ರು ಏನು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಗಳನ್ನ ತಿಂಗಳಿಗೆ ಕರೆಕ್ಟಾಗಿ ಅದನ್ನು ಅವರಿಗೆ ಪಾವತಿ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾಯಿಲ್ಲ. ಒಂದು ಕಡೆ ಕೂಡ ಅದರಲ್ಲಿದ್ವಿ ನಮ್ಮದು ಅಂತ ಇದರಲ್ಲಿ ಎಷ್ಟೆಷ್ಟು ಕಡಿವಾಣ ಹಾಕ್ಬೋದು ಇದೆಲ್ಲ ನೋಡ್ತಾ ಇದ್ದಾರೆ. ನಿನ್ನೆ ಚರ್ಚೆ ಆದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವ್ರ ಜೊತೆ ನಾವು ಇದ್ವಿ. ಆಗ ಇದರಲ್ಲಿ ಯಾರು ಆರ್ಥಿಕ BPL ಕಾರ್ಡ್ ಇರೋರಿಗೆ ಕೊಡೋಣ, ಬೇರೆಯವರಿಗೆ ಕಡಿವಾಣ ಹಾಕೋಣ, ಇದೆಲ್ಲ ಕೂಡ ಯೋಚನೆ ಮಾಡ್ತಾಯಿದ್ದಾರೆ. ಎಲ್ಲೆಲ್ಲಿ ಇವರು ದುಡ್ಡನ್ನು ಶೇಖರಣೆ ಮಾಡ್ಬೋದು ಅಂತಕ್ಕಂಥದ್ದು ಆಲೋಚನೆ ಮಾಡ್ತಾಯಿದ್ದಾರೆ. ಬಿಟ್ಟರೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಇಡಬೇಕು, ನಾವು ಆದಾಯ ಎಲ್ಲಿಂದ ಹೆಚ್ಚಿಸ್ಕೋಬೇಕು, ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈ ಸರ್ಕಾರ. ಹಾಗಾಗಿ ಇಲ್ಲಿ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು ವಿಫಲ. ಒಂದು ಕಡೆ ಕಾಂಟ್ರಾಕ್ಟರ್ಗಳೆಲ್ಲರೂ ಕೂಡ ಬೀದಿಗೆ ಬಂದಿದ್ದಾರೆ. 2 ವರ್ಷದಿಂದ ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ 1 ಪೈಸನೂ ಕೂಡ LOC ಕೊಡ್ತಾ ಇಲ್ಲ. ಕೆಲವರು ನೇಣು ಹಾಕ್ಕೊಂಡಿರ್ತಕ್ಕಂಥ ಪ್ರಸಂಗಗಳನ್ನೂ ನೋಡಿದ್ದೇವೆ. ಈ ಥರ ಆದಾಗ ಹಿಂದೆ ನೋಡಿದ್ವಿ ನಾವು, ರೇವಣ್ಣ ಅವರೆಲ್ಲ PWD ಮಿನಿಸ್ಟರ್ ಆದಾಗ ಪ್ರತಿ ತಿಂಗಳು ಕೊನೆ ವಾರದಲ್ಲಿ LOC ರಿಲೀಸ್ ಆಗ್ತಾ ಇದ್ದಂಥದ್ದು, ಅದನ್ನು ಸೀನಿಯಾರಿಟಿ ಪ್ರಕಾರ ಮಾಡ್ತಾ ಇದ್ದಿದ್ದಂಥದ್ದು. ಈ ಥರ ಇದ್ದಂಥದ್ದು ಇಲ್ಲಿ 2 ವರ್ಷಗಳಿಂದ ಒಬ್ಬರು ಕಾಂಟ್ರಾಕ್ಟರ್ಗೆ 1 ಪೈಸೆ ದುಡ್ಡು ಕೊಡ್ತಾ ಇಲ್ಲ. ಅದು ಅವ್ರ ಸ್ವಂತ ಸುಮಾರು ವರ್ಷಗಳಿಂದ ಅವರು ಏನು ಪ್ರೊಡಕ್ಷನ್ ಫೀಲ್ಡಲ್ಲಿದ್ದರು, ಏನು ಸಿನಿಮಾ ತೆಗಿತಕ್ಕಂಥ ಸಂದರ್ಭದಲ್ಲಿ ಅವರು ಅದರಿಂದ ಆದಾಯ ಬಂದಂಥದ್ರಲ್ಲಿ ಅವರು ಅದನ್ನು ಕೊಂಡ್ಕೊಂಡಂಥದ್ದು. ಅಲ್ಲಿ ಮತ್ತು JP ನಗರ ಮನೇನ ಕಟ್ಟಿದಂಥದ್ದು. ಇವತ್ತು ರಾಜಕೀಯಕ್ಕೆ ಬಂದಾಗ ಅವ್ರೇನು ಮಾಡಿರ್ತಕ್ಕಂಥದ್ದು ಹೊಸದೇನಲ್ಲ. ಆದ್ದರಿಂದ ಅದನ್ನು ಸುಮ್ಮನೆ ಇವ್ರು ಬೇಕಂತ ಒಂದು ಇಶ್ಯೂ ಮಾಡಲಿಕ್ಕೆ ಹೊರಟಿದ್ದಾರೆ. ಬಿಟ್ಟರೆ ಅದರಲ್ಲಿ ಏನೂ ಕೂಡ ಉರಳಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾನೆ.
ಏನಾದರೂ ಕೂಡ ನಾನು ಸರ್ಕಾರದ ಭೂಮಿನ ನಾನೇನಾದರೂ ಕೂಡ ಕಬಳಿಸ್ಕೊಂಡಿದ್ರೆ ದಯಮಾಡಿ ಅದನ್ನು ನಾನು ಯಾವ ಥರ ಆಗಲಿ ಸರ್ಕಾರ ತಗೊಳ್ಳಿ, ಅದನ್ನು ನಾನು ಖಂಡಿತ ಸರ್ಕಾರದ ಆಸ್ತಿನ ಕಬಳಿಸ್ಕೊಂಡಿಲ್ಲ ಅಂತಕ್ಕಂಥದ್ದು ಸ್ಪಷ್ಟಪಡಿಸಿ ಹಲವಾರು ಬಾರಿ ಸ್ಪಷ್ಟಪಡಿಸಿದ್ದಾರೆ. ಇನ್ನೂ ಕೂಡ ಹಿರೇಮಠವರು ಇದನ್ನು 5-6 ವರ್ಷಗಳಿಂದನೂ ಕೂಡ ಇದು ಚರ್ಚೆಗೆ ಬರ್ತಾ ಇದೆ. ಯಾಕೆ ಇದನ್ನು ಬೆಳಕಿಗೆ ತರ್ತಾ ಇಲ್ಲ? ಸುಮ್ಮನೆ ಗಾಳಿಲಿ ಗುಂಡಾರಿಸ್ತಕ್ಕಂಥದ್ದು ಆಗಬಾರ್ದು. ಹಿರೇಮಠವರಿಂದ ನೋ, ಲೆಟ್ ಇಮ್ ಪ್ರೊಡ್ಯೂಸ್ ಇನ್ ಬಿಫೋರ್ ಕೋರ್ಟ್ ಆ್ಯಂಡ್ ಲೆಟ್ ದಿ ಕನ್ವಿಕ್ಷನ್ ಆಗಲಿ, ತೊಂದರೆ ಇಲ್ಲ. ನಾವು ಅದಕ್ಕೆ ರೆಡಿ ಇದ್ದಾರೆ, ಕುಮಾರಸ್ವಾಮಿ ಅವರು ರೆಡಿ ಇದ್ದಾರೆ. ಅಲ್ಲಲ್ಲ, ಕೋರ್ಟ್ ಮುಂದೆ ಪ್ರಕಟಿಸಬೇಕು, ಪ್ರೆಸ್ ಮುಂದೆ ಅಲ್ಲ. ಎಲ್ಲಿ ಕಾನೂನು ಎಲ್ಲಿ ಸಿಗ್ಬೇಕು ಹೇಳಿ? ನೋ ದಯಮಾಡಿ ಹಿರೇಮಠವ್ರನ್ನ ಹಿರಿಯವ್ರಿದ್ದಾರೆ, ಹಿರೇಮಠವರು ಇದ್ರ ಬಗ್ಗೆ ಏನಾದ್ರು ಕೂಡ ಅವ್ರಿಗೆ ಅನುಮಾನ ಇದ್ದರೆ ದಯಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಿ. ಕೋರ್ಟ್ ಮುಂದೆ ಅದನ್ನು ಪ್ರೊಡ್ಯೂಸ್ ಮಾಡಿ ಇದೇನಾದ್ರು ಕೂಡ ಅವರು ಸರ್ಕಾರದ ಜಮೀನು ಕಬಳಿಸಿದ್ರೆ ಖಂಡಿತ ಅದನ್ನು ವಾಪಸ್ ತಗೊಳ್ಳಿ. ಖಂಡಿತ ಅವರು ಮಾಡಿಲ್ಲ ಅದನ್ನು. ಇಷ್ಟು ವರ್ಷ ಬೇಕಾಗಿರಲಿಲ್ಲ ಯಾರೇ ಆಗಲಿ ಕಾನೂನು ರೀತಿಯಲ್ಲಿ. ಇವತ್ತು ಕಾನೂನು ಅಷ್ಟು ಬಿಗಿಯಾಗಿದೆ. ಆದ್ದರಿಂದ ಈ ಒಂದು ಕ್ಷಣದಲ್ಲಿ ಇದನ್ನು ಏನಾದ್ರು ಅವ್ರದ್ದು ತಪ್ಪು ಮಾಡಿದರೆ, ಅವ್ರು ಏನಾದ್ರು ಸರ್ಕಾರದ ಆಸ್ತಿ ಕಬಳಿಸ್ಕೊಂಡಿದ್ರೆ ದಯಮಾಡಿ ಅವರು ಹಿಂದಕ್ಕೆ ತಗೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತಾರೆ.